ಇಲ್ಲಿ ಎಲ್ಲ ಬಿರಿಯಾನಿ ಮಸಾಲೆ ಹಾಕಿದ್ದೀವಿ. ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಆನಿಯನ್ಸ್ ಆ್ಯಡ್ ಮಾಡೋಣ. ನೋಡಿ ಆನಿಯನ್ಸ್ ಇದ್ದಿದ್ದು ಕಟ್ ಮಾಡಿದ್ದೀನಿ. ಸ್ವಲ್ಪ ಆನಿಯನ್ಸು ಹಸಿಮೆಣಸಿನ್ಕಾಯಿ 4 ಮತ್ತು ಕರಿಬೇವು ಹಾಕಿದ್ದೀನಿ. ಇವತ್ತಿನ ರೆಸಿಪಿ ನಾನು ಹೇಳಿದಾಗ ನೀವು ತಮ್ಮನೇಲಿ ನೋಡಿದಾದ್ರೆ ಇವತ್ತಿನ ರೆಸಿಪಿ ಕೀಮಾ ಬಿರಿಯಾನಿ. ಮನೇಲಿ ಮಕ್ಕಳು ಯಾವಾಗಾದರೂ ಮಟನ್ ಚಿಕನ್ ತಿನ್ನಲ್ಲ ಅಂತಾಗ ಈ ಥರ ಕೀಮಾ ಬಿರಿಯಾನಿ ಮಾಡಿದ್ರೆ ತುಂಬ ಇಷ್ಟವಾಗಿ ತಿಂತಾರೆ. ಒಂದ್ಸರಿ ಟ್ರಯಲ್ ಮಾಡಿ ನೀವು. ಗೋಲ್ಡನ್ ಬ್ರೌನ್ ಬರೋವರೆಗೂ ಈಗ ಆನಿಯನ್ಸ್ ಫ್ರೈ ಮಾಡೋಣ. ನೋಡಿ ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಟೊಮೆಟೊಸ್ ಆ್ಯಡ್ ಮಾಡೋಣ. ನಾನು 1/2 kg ಕೈಮಾ ತೊಗೊಂಡಿದ್ದೀನಿ. ಅದಕ್ಕೆ 600 grams ಅಷ್ಟು ರೈಸ್ ತೊಗೊಂಡಿದ್ದೀನಿ. 4 ಆನಿಯನ್ಸು 3 ಟೊಮೆಟೊಸ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಸ್ವಲ್ಪ ಅರಿಶಿನ, 1 ಸ್ಪೂನ್ ಖಾರ. ನಿಮಗೆ ರುಚಿ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು, ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಗರಂ ಮಸಾಲೆ, ಇದು ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲೆ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಫ್ರೆಶ್ಶಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಜು. ಈ ಪ್ಯಾಕೆಟ್ ಎಲ್ಲ ಆಲ್ಮೋಸ್ಟ್ ಪ್ಯಾಕೆಟ್ ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ತುಂಬ ಗಮ್ಮತ್ತು ಚೆನ್ನಾಗಿರುತ್ತೆ. ಇದೆಲ್ಲ ವಾಸನೆ ಹೋಗೋವರೆಗೆ ನಾವು ರೋಸ್ಟ್ ಮಾಡೋಣ. ಅರ್ಧ ಚಿಕ್ಕ ಕೊಬ್ಬರಿ ಈ ಥರ ಪೇಸ್ಟ್ ಮಾಡಿಕೊಂಡಿದ್ದೀನಿ. ಈಗ ನಾವು ಇದೊಂದು ಕೊಬ್ಬರಿ ಪೇಸ್ಟ್ ಹಾಕೋಣ. ಇದೆಲ್ಲ ಫುಲ್ ಸ್ಮೆಲ್ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡೋಣ. 3 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಹಾಕಿದ್ದೀವಿ. 1 ಗ್ಲಾಸ್ ಕಮ್ಮಿ ನೀರು ಹಾಕಿದ್ದೀವಿ, ಉದ್ರಿಗೆ ಹಾಕಬೇಕು ಅಂತ. ಪುದೀನ ಮತ್ತು ಕೊತ್ತಂಬರಿ ಹಾಕಿ. ಈಗ ನೋಡಿ ಇದೆಲ್ಲ ರೆಡಿ ಸೈಡಿಗೆ ಬಿಟ್ಕೊಂಡಂಗಿದೆ. ಈಗ ಮಸಾಲೆ ಎಲ್ಲ ರೋಸ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಕೈಮಾನ ಆ್ಯಡ್ ಮಾಡೋಣ. ನೋಡಿ 1/2 kg ಅಷ್ಟು ಕೈಮಾ ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ. ಕೈಮಾ ಕಲರ್ ಚೇಂಜ್ ಆಗಬೇಕು. ಈ ರೆಡ್ ಇರೋದೆಲ್ಲ ಕಲರ್ ಚೇಂಜ್ ಆಗೋದು ಕೈಮನ್ನು ಫ್ರೈ ಮಾಡೋದು. ನೋಡಿ ಈಗ ನಾನು ಚೆನ್ನಾಗಿ ಒಂದು 15ರಿಂದ 20 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದೇ ನನಗೆ ಎಣ್ಣೆ ಎಲ್ಲ ಸೈಡ್ಗೆ ಈ ಥರ ಬಿಟ್ಕೊಂಡಿದೆ. ನಿಮ್ಗೆ ಬೇಕಾದರೆ ಒಂದು ವಿಸಿಲ್ಗೂ ಇಟ್ಕೊಬೋದು ಕೈಮಾನ, ಅವಾಗ ಇನ್ನೂ ಚೆನ್ನಾಗಾಗುತ್ತೆ, ನುಣ್ಣಗಾಗುತ್ತೆ. ನೋಡಿ ಈ ಸ್ಟೇಜ್ಗೆ ಮುಟ್ಟು ನೋಡಿದ್ರೆ ನಮ್ಮ ಕೈಮಾ ಸ್ವಲ್ಪ ಮೆತ್ತಗಾಗಿರುತ್ತೆ. ಈಗ ನಾನು ರೈಸ್ ಆ್ಯಡ್ ಮಾಡಿದ್ದೀನಿ. ನೋಡಿ ಕೈಮಾ ಬಿರಿಯಾನಿ ಮಾಡೋದ್ರಿಂದ ಮಕ್ಕಳಿಗೆ ಏನೂ ಸಿಗೋಲ್ಲ ಪೀಸು, ಚೆನ್ನಾಗಿ ಅನ್ನದ ಜೊತೆ ಬೆರ್ತೋಗಿರುತ್ತೆ. ಸೊ ಮಕ್ಕಳಿಗೆ ನಾವು ಕ್ಲೀನಾಗಿ ಪೌಷ್ಟಿಕಾಂಶ ಕೊಡೋಕ್ಕೂ ಆಗುತ್ತೆ. ಅವರು ಚಿಕನ್ ಮಟನ್ ತಿಂದರು ಅನ್ನೋ ನಮಗೆ ಸಮಾಧಾನವೂ ಇರುತ್ತೆ. ಈಗ ನಾವು ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ಇದರಲ್ಲಿ ನೋಡಿ ನಾನು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡಿದ್ದೀನಿ. ಈಗ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಗೆ ಅಲ್ಲಲ್ಲಿ ಮಸಾಲೆ ಇರೋಲ್ಲ, ಎಲ್ಲ ಅಕ್ಕಿಗೂ ಮಸಾಲೆ ಇದಾಗುತ್ತೆ, ಬರುತ್ತೆ. ಈಗ ಇದಕ್ಕೆ ನಾವು ಕ್ಯಾಪ್ ಹಾಕ್ಬಿಡೋಣ. ಕ್ಯಾಪ್ ಹಾಕ್ಬಿಟ್ಟು 2 ವಿಸಿಲ್ಸ್ ಬರೋವರೆಗೂ ವೆಯ್ಟ್ ಮಾಡೋಣ. ಪ್ರೆಷರೆಲ್ಲ ಆರಿದ್ಮೇಲೆ ನಾವು ವಿಸಿಲ್ ಓಪನ್ ಮಾಡೋಣ. ನೋಡಿ ಒಳ್ಳೆ ಮಿಕ್ಸ್ ಕೊಡಿ. ಇವಾಗ ನೀವು ಟೇಸ್ಟ್ ನೋಡಿ, ನಿಮಗೇನಾದರೂ ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ದರೆ ನೀವು ಬೆರೆಸ್ಕೋಬೋದು. ನಮಗೆಲ್ಲ ಕರೆಕ್ಟಾಗಿದೆ. ನೀವು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಬ್ಯೂಟಿಫುಲ್ ಆಗಿ. ಸ್ವಲ್ಪನೇ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊಡೋಣ. ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ.